ಮಣ್ಣನ್ನು ಕೇವಲ ಮಣ್ಣೆಂದು ತಾತ್ಸಾರ ಮಾಡುವಂತಿಲ್ಲ. ಮಣ್ಣಿನ ಚಿಕಿತ್ಸೆಯಿಂದ ಹಲವಾರು ರೋಗಗಳನ್ನು ಗುಣಪಡಿಸಬಹುದು. ಮಣ್ಣು ಮಾನವನ ದೇಹದಿಂದ ವಿಷ ಹೀರಿಕೊಳ್ಳುತ್ತೆ, ಆದ್ದರಿಂದ ಅನೇಕ ಕಾಯಿಲೆಗಳಿಗೆ ಬಹಳ ಸಹಾಯಕವಾಗಿದೆ. ಅದಲ್ಲದೆ ಇದು ದೇಹವನ್ನು ತಂಪಾಗಿಸುತ್ತದೆ ಹಾಗೂ ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಅಂಗಾಂಗಗಳಲ್ಲಿ ಊತ ಅಥವಾ ನೋವು ಉಂಟಾದರೆ ಮಣ್ಣನ್ನು ಕಲಸಿ ಪ್ಲಾಸ್ಟರ್ ಮಾಡುವುದರಿಂದ ಊತ ನೋವು ಗುಣವಾಗುತ್ತದೆ. ಹೊಟ್ಟೆ ನೋವಿಗೆ ಹೊಟ್ಟೆಯ ಮೇಲೆ ಹಲಸಿನ ಮಣ್ಣಿನ ಪಟ್ಟಿಯನ್ನು ರಾತ್ರಿ ವೇಳೆ ಹಾಕಿಕೊಂಡು ಮಲಗುವುದರಿಂದ ಹೊಟ್ಟೆ ನೋವು ಗುಣವಾಗುತ್ತದೆ. ಕೀಲು ನೋವು ಇದ್ದಲ್ಲಿ ಅಥವಾ ಉಳುಕಿರುವಾಗ ಅಥವಾ ಮೂಗಿಗೆ ಏಟು ಬಿದ್ದಿರುವಾಗ ಶುಚಿಯಾದ ಜೇಡಿ ಮಣ್ಣನ್ನು ಕೆಮ್ಮಣ್ಣಿನೊಂದಿಗೆ ಬಿಸಿ ನೀರಿನಲ್ಲಿ ಕಲಸಿ ನೋವಿರುವ ಭಾಗಕ್ಕೆ ಹಚ್ಚಿ ದಪ್ಪನಾದ ಬಟ್ಟೆಯ ಪಟ್ಟಿಯನ್ನು ಕಟ್ಟಬೇಕು. ಮಣ್ಣು ಒಣಗಿದ ನಂತರ ಪಟ್ಟಿಯನ್ನು ಬಿಚ್ಚಿ ಈ ರೀತಿ ಮಾಡುವುದರಿಂದ ತುರಿಕೆ, ಕಜ್ಜಿ ಹಾಗೂ ಮುಂತಾದ ಚರ್ಮ ರೋಗಗಳು ನಿವಾರಣೆ. ಕಿಬ್ಬೊಟ್ಟೆಯ ಮೇಲೆ ಈ ರೀತಿಯ ಮಣ್ಣಿನ ಪಟ್ಟಿಯನ್ನು ಹಾಕುವುದರಿಂದ ಹೊಟ್ಟೆ ನೋವು ನಿವಾರಣೆ ಅಲ್ಲದೆ ಮಲಬದ್ಧತೆಗೂ ಪರಿಹಾರ ನೀಡುತ್ತದೆ. ನಾವು ಕೊಟ್ಟ ಈ ಮಣ್ಣಿನ ಚಿಕಿತ್ಸೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮದೇ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.